ನಿನ್ನೆ ತಾನೇ ಗುರುಪೂರ್ಣಿಮೆಯ ಕಾರ್ಯಕ್ರಮ ಮುಗಿದಿದೆ. ಜಗತ್ತಿಗೆಲ್ಲ ಜ್ಞಾನವನ್ನು ಕೊಡ್ತಕ್ಕಂಥ ಮಹಾನ್ ಗುರು ವ್ಯಾಸ ಮಹರ್ಷಿಗಳ ಕಾಲದಿಂದ ಪ್ರಾರಂಭವಾದಂತಹದ್ದು. ಅಂತಹ ಒಂದು ಪರಂಪರೆಯಲ್ಲಿ ಯಾರ್ಯಾರು ಜ್ಞಾನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರೋ ಅಂತೆಲ್ಲ ಗುರು ವೃಂದಕ್ಕೆ ಧನ್ಯವಾದಗಳನ್ನ ಹೇಳ್ತಕ್ಕಂಥ ಒಂದು ಕಾರ್ಯಕ್ರಮ ಗುರುಪೂರ್ಣಿಮೆ ಕಾರ್ಯಕ್ರಮ. ನಿನ್ನೆ ಕಾರ್ಯಕ್ರಮ ತುಂಬ ಚೆನ್ನಾಗಾಗಿದೆ. ಸರ್ವರಿಗೂ ಕೂಡ ಜ್ಞಾನ ಭಿತ್ತಿಯಲ್ಲಿ ತಮ್ಮ ಬದುಕನ್ನು ಕಂಡುಕೊಳ್ತಕ್ಕಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ನಾನು ಈಗ ತಾನೇ ನಾನು ಮಾತನಾಡಿದೆ. ಬಹುಮುಖ್ಯವಾಗಿ ಮಕ್ಕಳನ್ನ ಹೆತ್ತು ಬೆಳೆಸಿ ಸಂಸ್ಕಾರ ಕೊಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ತಾಯಂದಿರಿಗೆ. ಆಧುನಿಕ ಕಾಲದಲ್ಲಿ ಸಂಸ್ಕಾರದ ಕೊರತೆ ಎದ್ದು ಕಾಣ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಂಸ್ಕಾರಯುತವಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ಲಲಿತಾ ಸಹಸ್ರನಾಮದ ಪಠಣ ಮತ್ತು ಮಹಾಲಕ್ಷ್ಮಿಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ತುಂಬ ಸಂತೋಷ. ಮತ್ತು ಸಂಸ್ಕಾರಯುತವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಹೆಚ್ಚು Now I am talking about only spirituality and the religion. So let us not dilute the concept for which I was talking about. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.